ಹಲೋ ಫ್ರೆಂಡ್ಸ್, ನಾವು ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ದು ಕನ್ಸ್ಟ್ರಕ್ಷನ್ ನೋಡಿದ್ವಿ. ಯಾವ ಥರ ಅನ್ವೇಟೆಡ್ ಆರ್ ಸಿಂಪಲ್ ಪ್ರೈಸ್ ಇಂಡೆಕ್ಸ್ ನಂಬರನ್ನು ಯಾವ ಥರ ನಾವು ಕನ್ಸ್ಟ್ರಕ್ಟ್ ಮಾಡೋದಂತ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಏನು ಮಾಡೋಣ, ಅದೇ ಪ್ರೈಸ್ ಇಂಡೆಕ್ಸ್ ನಂಬರ್ಸನ್ನು ವಿತ್ ವೇಟೆಡ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂತ ನೋಡೋಣ. ಅಂದರೆ ಇವಾಗ ಸಿಂಪಲ್ ಅಗ್ರಿಗೇಟ್ ಅಂತಂದರೆ ಏನಾಗುತ್ತೆ, ಸಿಂಪಲ್ ಆರ್ ಅನ್ವೇಟೆಡ್ ಅಂದರೆ ಏನಾಗುತ್ತೆ, ಎಲ್ಲ ಐಟಮ್ಸ್ ಏನಿರುತ್ತಲ್ಲ ಲಿಸ್ಟಲ್ಲಿ ಅವ್ರಿಗೆಲ್ಲರಿಗೂ ಏನಿರುತ್ತೆ ಈಕ್ವಲ್ ಇಂಪಾರ್ಟೆನ್ಸ್ ಇರುತ್ತೆ. ಬಟ್ ಇನ್ ಪ್ರಾಕ್ಟಿಕಲ್ ಆಗಿ ಏನಿರುತ್ತೆ, ನಾವು ಪ್ರಾಕ್ಟಿಕಲ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಎಲ್ಲ ಐಟಮ್ಸಿಗೂ ಈಕ್ವಲ್ ಆಗಿ ಇಂಪಾರ್ಟೆನ್ಸ್ ಕೊಡೋದಕ್ಕೆ ಬರೋದಿಲ್ಲ. ಸೊ ಬೇಸ್ಡ್ ಆನ್ ದವ್ರ ಇಂಪಾರ್ಟೆನ್ಸ್ ನಾವು ಅವ್ರಿಗೆ ಪ್ರಯಾರಿಟಿ ಕೊಡಬೇಕಾಗುತ್ತೆ. ಸೊ ಅವಾಗ ನಾವು ಏನು ಮಾಡ್ತೇವೆ, ವೇಟೆಡ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಅಂತ ಯೂಸ್ ಮಾಡ್ತೇವೆ. ಸೊ ಇದು ಪ್ರೈಸ್ ಇಂಡೆಕ್ಸ್ ನಂಬರ್ಸನ್ನು ಕನ್ಸ್ಟ್ರಕ್ಟ್ ಮಾಡೋದ್ರಲ್ಲಿನೇ ಎರಡನೇ ಮೆಥಡ್ ಅಲ್ವಾ, ಅರ್ಥ ಆಯ್ತಲ್ವಾ. ಒಂದನೇ ಮೆಥಡ್ ಯಾವುದು, ಸಿಂಪಲ್ ಆರ್ ಅನ್ವೇಟೆಡ್ ಅಂತ. ಅಂದರೆ ಅನ್ವೇಟೆಡ್ ಅಂದ್ರೇನು, ಆಲ್ ವೇಟ್ಸ್ ಏನು ಈಕ್ವಲ್ ಇಂಪಾರ್ಟೆನ್ಸ್ ಈಸ್ ಗಿವನ್ ಟು ಆಲ್ ಐಟಮ್ಸ್ ಇನ್ ದ ಲಿಸ್ಟ್. ಬಟ್ ಇಲ್ಲಿ ವೇಟೆಡಲ್ಲಿ ಏನಾಗುತ್ತೆ, ಇಂಪಾರ್ಟೆನ್ಸ್ ಬೇರೆ ಇರುತ್ತೆ. ಬೇಸ್ಡ್ ಆನ್ ದೇರ್ ಇಂಪಾರ್ಟೆನ್ಸ್ ಅದು ಪ್ರಯಾರಿಟಿ ಅಸೈನ್ ಮಾಡ್ತೇವೆ. So while constructing various unweighted index numbers, equal importance is given to all the items. But in practice, it can be seen that different items have varied importance. Thus, while computing index numbers, items should be considered with appropriate importance. This is done by assigning weights to the various items or commodities. The weight can be production figures, consumption figures. For the construction of price index numbers, quantity weights are used. ಸೊ ಅದೇ ಹೇಳಿದ್ನಲ್ವ, ಇವಾಗ ಅನ್ವೇಟೆಡ್ನಲ್ಲಿ ಎಲ್ಲರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿರ್ತೀವಿ. ಸೊ ಬಟ್ ಪ್ರಾಕ್ಟಿಕಲ್ಲಾಗಿ ಆಗಿರೋದಿಲ್ಲ. ಸೊ ಒಂದೊಂದಕ್ಕೆ ಇವಾಗ ಒಂದು ಎಕಾನಮಿ ನಾವು ಮೆಜರ್ ಮಾಡಬೇಕಾಗಿರುತ್ತಂದರೆ ಇದಕ್ಕೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ, ಆಮೇಲೆ ನೆಕ್ಸ್ಟ್ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಆ ಥರ ಹೇಗಿರುತ್ತೋ, ಸೊ ಆ ಸಿಚುವೇಷನಲ್ಲೆಲ್ಲ ಏನಾಗುತ್ತೆ, ವೇಟೆಡ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಯೂಸ್ ಆಗುತ್ತೆ. ಸೊ ವೇಟೆಡ್ ಪ್ರೈಸ್ ಇಂಡೆಕ್ಸ್ ನಂಬರ್ಸಲ್ಲಿ ನಾವು ಒಂದೊಂದು ಐಟಮ್ಗೆ ಏನು ಮಾಡ್ತೀವಿ, ವೇಟ್ಸ್ ಅಂತ ಅಸೈನ್ ಮಾಡ್ತೀವಿ. ಅದು ಎಷ್ಟು ಇಂಪಾರ್ಟೆನ್ಸ್ ಇರುತ್ತೋ ಅದ್ರ ತಕ್ಕನಾಗೆ ನಾವು ಅದಕ್ಕೆ ವೇಟ್ಸ್ ಅಸೈನ್ ಮಾಡ್ತೀವಿ. ಸೊ ನೋಟ್, ರೆಫರ್ ವೇಟೆಡ್ ಅಗ್ರಿಗೇಟ್ ಆ್ಯಂಡ್ ವೇಟೆಡ್ ರಿಲೇಟಿವ್ ಮೆಥಡ್ಸ್. ವೇಟೆಡ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 ಬ್ರಾಡ್ ಗ್ರೂಪ್ಸ್. ಸೊ ಇವಾಗ ನಾವು ಅನ್ವೇಟೆಡಲ್ಲಿ ಯಾವ ಥರ ನೋಡಿದ್ವಿ, 2 ಥರ ನೋಡಿದ್ವಲ್ಲ, ಏನು ಅಗ್ರಿಗೇಟಿವ್ ಅಂತ ಒಂದು ನೋಡಿದ್ವಿ, ಮತ್ತು ಎವ್ರೇಜ್ ಅಂತ ನೋಡಿದ್ವಿ. ಸೊ ಅಂದರೆ ಅಗ್ರಿಗೇಟ್ ಅಂದ್ರೇನು, ಎಲ್ಲವನ್ನ ಕೂಡಿಟ್ಟು ನಾವು ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋದು. ಮತ್ತು ಎವ್ರೇಜ್ ಅಂತಂದ್ರೇನು, ಬೈ ಯೂಸಿಂಗ್ ಅರಿಥ್ಮೆಟಿಕ್ ಮೀನ್ ಆ್ಯಂಡ್ ಜಾಮೆಟ್ರಿಕ್ ಮೀನು ನಾವು ಇಂಡೆಕ್ಸ್ ನಂಬರ್ನ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಅದೇ ಥರ ವೇಟೆಡ್ನಲ್ಲೂ ಕೂಡ ವೇಟೆಡ್ ಅಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್ ನಂಬರ್ ಮತ್ತು ವೇಟೆಡ್ ಎವ್ರೇಜ್ ಆಫ್ ಪ್ರೈಸ್ ರಿಲೇಟಿವ್ಸ್ ಅಂತ 2 ಮೆಥಡ್ ಇದೆ. ಅದರಲ್ಲಿ ಕೂಡ 2 ಮೆಥಡು, ಅನ್ವೇಟೆಡ್ನಲ್ಲಿ ಇದರಲ್ಲಿ ಕೂಡ 2 ಮೆಥಡು. ಸೊ ವೇಟೆಡ್ ಅಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್. ಇನ್ ದ ವೇಟೆಡ್ ಅಗ್ರಿಗೇಟಿವ್ ಇವಾಗ ನಾವೇನು ನೋಡೋಣ, ಅಗ್ರಿಗೇಟಿವ್ ಅಂತ ನೋಡೋಣ. 2 ಸೆಕ್ಷನ್ ಇರ್ತಾವಲ್ಲ ವೇಟೆಡ್ನಲ್ಲಿ, ಏನು ಅಗ್ರಿಗೇಟಿವ್ ಮತ್ತು ಎವ್ರೇಜಸ್ ಆಫ್ ಪ್ರೈಸ್ ರಿಲೇಟಿವ್ಸ್. ಸೊ ಇವಾಗ ಅಗ್ರಿಗೇಟ್ ನೋಡೋಣ. ಇನ್ ದ ವೇಟೆಡ್ ಅಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್, ಕ್ವಾಂಟಿಟಿ ವೇಟ್ಸ್ ಆರ್ ಅಸೈನ್ಡ್ ಟು ವೇರಿಯಸ್ ಐಟಮ್ಸ್ ಆ್ಯಂಡ್ ದ ವೇಟೆಡ್ ಅಗ್ರಿಗೇಟ್ of the prices are obtained. Some of the important methods of constructing weighted aggregative index numbers are given below. ಸೊ ಇಲ್ಲಿ ಏನಾಗುತ್ತೆ, ವೇರಿಯಸ್ ಐಟಮ್ಸ್ಗೆ ನಾವೇನು ಮಾಡ್ತೇವೆ, ವೇಟ್ಸನ್ನು ಅಸೈನ್ ಮಾಡಿರ್ತೇವೆ. ಸೊ ಇವಾಗ ವೇಟೆಡ್ ಅಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್ ನಂಬರ್ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ತುಂಬಾ ಮೆಥಡ್ ಇವೆ. ಇವು ಯಾವುದಂದರೆ ಲಾಸ್ಪಿಯರ್ಸ್ ಪ್ರೈಸ್ ಇಂಡೆಕ್ಸ್ ಅಂತ ಒಂದನೇ ಮೆಥಡು. ಸೊ ಇಲ್ಲಿ ಲಾಸ್ಪಿಯರ್ಸ್ ಮೆಥಡಲ್ಲಿ ಏನಾಗುತ್ತೆ, ಲಾಸ್ಪಿಯರ್ಸ್ ಅನ್ನೋನೇನು, ಇವನೊಬ್ಬ ಫ್ರೆಂಚ್ ಎಕಾನಮಿಸ್ಟು. ಇವನು 1871ನಲ್ಲಿ ಈ ಮೆಥಡನ್ನು ಯೂಸ್ ಮಾಡ್ತಾನೆ ಟು ಕ್ಯಾಲ್ಕುಲೇಟ್ ವೇಟೆಡ್ ಅಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್. ಇಲ್ಲಿ ಏನಾಗುತ್ತೆ ಅಂದರೆ, ನಾವಿಲ್ಲಿ ವೇಟ್ಸನ್ನು ಏನಂತ ತಗೋತೀವಿ, ಕ್ವಾಂಟಿಟಿನ ವೇಟಾಗಿ ತಗೊಳ್ತೀವಿ. ಅದು ಯಾವ ಕ್ವಾಂಟಿಟಿ, ಬೇಸ್ ಇಯರ್ನಲ್ಲಿ ಆ ಐಟಮ್ದು ಕ್ವಾಂಟಿಟಿ ಏನಿರುತ್ತೋ ಅದನ್ನು ನಾವಿಲ್ಲಿ ಏನಂತ ತಗೋತೀವಿ, ವೇಟ್ ಅಂತ ತಗೊಳ್ತೀವಿ. ಸೊ ಸಿನ್ಸ್ ಇಟ್ ಈಸ್ ಅಗ್ರಿಗೇಟಿವ್ ಮೆಥಡ್, ಫಾರ್ಮುಲಾ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಇವಾಗ ನಾವು ಅಗ್ರಿಗೇಟಿವ್ನಲ್ಲಿ ಯಾವ ಥರ ಪ್ರೈಸ್ ಇಂಡೆಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ, ಸಮೇಷನ್ P1 ಡಿವೈಡೆಡ್ ಬೈ ಸಮೇಷನ್ P0 ಇಂಟು 100 ಅಂತ. ಅಂದರೆ ಕರೆಂಟ್ ಇಯರ್ ಪ್ರೈಸಸ್ ಎಲ್ಲ ಸಮ್ ಮಾಡಿ ಡಿವೈಡೆಡ್ ಬೈ ಬೇಸ್ ಇಯರ್ ಪ್ರೈಸಸ್ ಎಲ್ಲ ಸಮ್ ಮಾಡಿ ಇಂಟು 100 ಯಾವ ಥರ ಮಾಡ್ತಿದ್ವಿ. ಬಟ್ ಇಲ್ಲಿ ವೇಟೆಡಲ್ಲಿ ಏನಾಗುತ್ತೆ, ಸಿನ್ಸ್ ನಾವು ವೇಟ್ಸನ್ನು ಅಸೈನ್ ಮಾಡ್ತಿರೋದ್ರಿಂದ ಪ್ರೈಸ್ ಇಂಟು ಕ್ವಾಂಟಿಟಿ ಮಾಡಬೇಕಾಗತ್ತೆ. ಸೊ ಬಟ್ ಇಲ್ಲಿ ಕ್ವಾಂಟಿಟಿನ ಏನಂತ ತಗೊಳ್ಬೇಕು,
ಬೇಸ್ ಇಯರ್ದು ಕ್ವಾಂಟಿಟಿ ಏನಿರುತ್ತಲ್ಲ ಅದನ್ನ ನಾವು ತೊಗೊಳ್ಬೇಕು. ಸೊ ಫಾರ್ಮುಲಾ ಏನು ಬರುತ್ತೆ, P01 ಆಫ್ ಲಾಸ್ಟ್ ಪಿಯರ್ಸ್, ಇದು ಲಾಸ್ಟ್ ಪಿಯರ್ಸ್ ಪ್ರೈಸ್ ಇಂಡೆಕ್ಸ್ ಆಗಿರೋದ್ರಿಂದ ಸೊ ನಾವು ಎಲ್ ಅಂತ ಸಿಂಬಲ್ ಬರಿತೀವಿ. ಫಾರ್ಮುಲಾ ಏನಾಗುತ್ತೆ, ಸಮೇಷನ್ P1Q0 ಡಿವೈಡೆಡ್ ಬೈ ಸಮೇಷನ್ P0 Q0 ಇಂಟು 100. ಸೊ ಇಲ್ಲಿ ನಾವು ಬೇಸ್ ಇಯರ್ ಕ್ವಾಂಟಿಟಿನ ವೇಟಾಗಿ ಯೂಸ್ ಮಾಡ್ತೀವಿ. ಸೊ ಏನಾಗುತ್ತೆ, ನಾವು ಎವ್ರಿ ಪ್ರೈಸನ್ನು ಇಂಟು ಬೇಸ್ ಇಯರ್ ಕ್ವಾಂಟಿಟಿಗೆ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. This formula was devised by French economist Laspierre in 1871. ಸೊ ತಿಳಿತಲ್ಲ, ಸಮೇಷನ್ P1 ಬೈ P0 ಇಂಟು 100 ಮಾಡ್ತಿದ್ವಿ. ಬರೀ ಸಿಂಪಲ್ಲಾಗಿ ನಾವು ಅಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್ ಮಾಡುವಾಗ ಸಿನ್ಸ್ ಇಟ್ ಈಸ್ ಲಾಸ್ಪಿಯರ್ಸ್ ಇರುತ್ತೆ ಮತ್ತು ಇದರಲ್ಲಿ ನಾವು ವೇಟೆಡ್ ಯೂಸ್ ಮಾಡೋದ್ರಿಂದ ಏನು ಮಾಡ್ತೀವಿ, ಇಂಟು ಕ್ವಾಂಟಿಟಿಯನ್ನು ನಾವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಯಾವ ಕ್ವಾಂಟಿಟಿ, ಬೇಸ್ ಇಯರ್ ಕ್ವಾಂಟಿಟಿ. ಸೊ ಇದನ್ನು ನೀವು ನೆನ್ಪಿಟ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಫಾರ್ಮುಲಾ ಸಿಮಿಲರ್ ಆಗಿರುತ್ತೆ. ಇವಾಗ ಪ್ಯಾಸ್ಟೀಸ್ ನೋಡಿ, in past cheese price index current year quantities are used as ವೇಟ್ಸ್. ಅಂದರೆ ಇವಾಗ ಲಾಸ್ಟ್ ಪಿಯರ್ಸ್ನಲ್ಲಿ ಬೇಸ್ ಇಯರ್ ಕ್ವಾಂಟಿಟಿನ ನಾವು ವೇಟಾಗಿ ಯೂಸ್ ಮಾಡ್ತೀವಿ. ಅದೇ ಪ್ಯಾಸ್ಟ್ ಚೀಸಲ್ಲಿ ಏನು ಮಾಡ್ತೀವಿ, ಕರೆಂಟ್ ಇಯರ್ ಕ್ವಾಂಟಿಟೀಸ್ ಅಂದರೆ Q1 ಅದನ್ನು ನಾವೇನು ಮಾಡ್ತೀವಿ, ವೇಟಾಗಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಫಾರ್ಮುಲಾ ಇಷ್ಟೇ ಡಿಫ್ರೆಂಟು. P01 ಆಫ್ ಪ್ಯಾಸ್ಟ್ ಚೀಸ್ ಅಲ್ಲ ಇದು, ಸೊ P ರಿಪ್ರೆಸೆಂಟ್ ಮಾಡ್ತೀವಿ. ಸಮೇಷನ್ P1Q1 ಡಿವೈಡೆಡ್ ಬೈ ಸಮೇಷನ್ P0 Q1 ಇಂಟು 100. ಸೊ ಇಲ್ಲಿ ಏನು, ಅಲ್ಲಿ ಲಾಸ್ಟ್ ಪಿಯರ್ಸ್ನಲ್ಲಿ Q0 ಇಂದ ಮಲ್ಟಿಪ್ಲೈ ಮಾಡ್ತೀವಿ ಟು ಎವ್ರಿ ಪ್ರೈಸಸ್, ಬಟ್ ಇಲ್ಲಿ ನಾವು Q1 ಇಂದ ಮಲ್ಟಿಪ್ಲೈ ಮಾಡ್ತೀವಿ ಬಿಕಾಸ್ ಲಾಸ್ಟ್ ಪಿಯರ್ ಏನು ಮಾಡ್ತಾನೆ, ಬೇಸ್ ಇಯರ್ ಕ್ವಾಂಟಿಟಿನ ವೇಟಾಗಿ ಯೂಸ್ ಮಾಡ್ತಾನೆ, ಬಟ್ ಪ್ಯಾಸ್ಟ್ ಚೀಸ್ ಏನು ಮಾಡ್ತಾನೆ, ಕರೆಂಟ್ ಇಯರ್ ಕ್ವಾಂಟಿಟಿಯನ್ನು ವೇಟಾಗಿ ಯೂಸ್ ಮಾಡ್ತಾನೆ. So this formula was devised by German statistician Paasche in 1874. ಸೊ ನೀವು ಇದನ್ನು ಯಾವ ಥರ ನೆನ್ಪಿಟ್ಕೊಳ್ಬೋದು ಅಂದರೆ, ಇವಾಗ ಅಲ್ಫಾಬೆಟಿಕಲ್ ಆರ್ಡರಲ್ಲಿ ಎಲ್ ಫಸ್ಟ್ ಬರುತ್ತಲ್ವಾ. ಸೊ ಎಲ್ ಅಂದರೆ ಯಾರು, ಲಾಸ್ಟ್ ಪಿಯರ್, ಅವನೇನು ಯೂಸ್ ಮಾಡ್ತಾನೆ, Q0 ಫಸ್ಟ್ ಬರ್ತಲ್ಲ. ಸೊ ಎಲ್ ಫಸ್ಟ್ ಬರ್ತಾನೆ, ಅವ್ನು Q0 ಯೂಸ್ ಮಾಡ್ತಾನೆ. ನೆಕ್ಸ್ಟ್ ಪಿ ಬರುತ್ತಲ್ಲ, ಸೊ ಪಿ ಏನು ಮಾಡ್ತಾನೆ, Q1 ಯೂಸ್ ಮಾಡ್ತಾನೆ ಅಂತ ನೀವು ನೆನ್ಪಿಟ್ಕೊಳ್ಬೋದು. Marshall-Edgeworth's price index. So in Marshall-Edgeworth's method, the base year and the current year quantities are considered for calculating index number. Here weights assigned are average of the base year and current year quantities. ಇವಾಗ ಲಾಸ್ಟ್ ಪಿಯರ್ಸಲ್ಲಿ ಏನಾಗುತ್ತೆ, ಲಾಸ್ಟ್ ಪಿಯರ್ ಬರೀ ಬೇಸ್ ಇಯರ್ ಕ್ವಾಂಟಿಟೀಸ್ನ ಕನ್ಸಿಡರ್ ಮಾಡ್ತಾನೆ, ಮತ್ತು ಪ್ಯಾಸ್ಟ್ ಚೀಸ್ ಏನು ಮಾಡ್ತಾನೆ, ಕರೆಂಟ್ ಇಯರ್ ಕ್ವಾಂಟಿಟೀಸನ್ನು ಕನ್ಸಿಡರ್ ಮಾಡ್ತಾನೆ. ಸೊ ಆ ಡಿಸ್ಅಡ್ವಾಂಟೇಜನ್ನು ನಾವು ಓವರ್ಕಮ್ ಮಾಡಲಿಕ್ಕೆ ಏನು ಮಾಡ್ತೇವೆ, ಮಾರ್ಷಲ್ ಎಡ್ಜ್ವರ್ತ್ ಪ್ರೈಸ್ ಇಂಡೆಕ್ಸ್ ನಂಬರ್ನ ಕನ್ಸ್ಟ್ರಕ್ಟ್ ಮಾಡ್ತಾನೆ. ಇವನೇನು ಮಾಡ್ತಾನೆ, ಹಿ ಟೇಕ್ಸ್ ದ ಎವ್ರೇಜ್ ಆಫ್ ಬೋತ್ ಕರೆಂಟ್ ಇಯರ್ ಕ್ವಾಂಟಿಟಿ ಮತ್ತು ಬೇಸ್ ಇಯರ್ ಕ್ವಾಂಟಿಟಿದ್ದು ಎವ್ರೇಜನ್ನು ತಗೊಳ್ತಾನೆ. ಸೊ ಇದು ಫಾರ್ಮುಲಾ ಏನು ಬರುತ್ತೆ, ಇದು ಆಲ್ಮೋಸ್ಟ್ ಫಾರ್ಮುಲಾ ಎಲ್ಲ ಸೇಮು, ಓನ್ಲಿ ವೇಟ್ಸ್ ಅಷ್ಟೇ ಚೇಂಜ್ ಇರುತ್ತೆ ನಿಮಗೆ. ಸೊ ಈಗ P01 ಆಫ್ ಮಾರ್ಷಲ್ ಎಡ್ಜ್ವರ್ತ್, ಸೊ ಇದನ್ನು ನಾವು ME ಅಂತ ಬರಿತೀವಿ. ಸೊ ಸಮೇಷನ್ P1 ಆಫ್, ಇಲ್ಲಿ ಕ್ಯೂ ಜಗದಲ್ಲಿ ಅಂದರೆ ಅಲ್ಲಿ ನಾವು ಲಾಸ್ಟ್ ಪಿಯರ್ನಲ್ಲಿ Q0 ಬರಿತಿದ್ವಿ, ಪಾಸ್ಟ್ ಚೀಸಲ್ಲಿ Q1 ಬರಿತಿದ್ವಿ. ಸೊ ಇಲ್ಲಿ ಕ್ಯೂ ಅಂತಂದರೆ ವೇಟ್ ಜಗದಲ್ಲಿ ನಾವು ಏನು ಬರಿತೀವಿ, ಇಲ್ಲಿ ಸಿನ್ಸ್ ಇಟ್ಸ್ ಅ ಎವ್ರೇಜ್ ಆಫ್ ಯಾವುದು, ಕರೆಂಟ್ ಇಯರ್ ಕ್ವಾಂಟಿಟಿ ಆ್ಯಂಡ್ ಬೇಸ್ ಇಯರ್ ಕ್ವಾಂಟಿಟಿ. ಸೊ ಎವ್ರೇಜ್ ಹೆಂಗೆ ತೆಗಿತೀವಿ, ಕರೆಂಟ್ ಇಯರ್ ಕ್ವಾಂಟಿಟಿ ಮತ್ತು ಬೇಸ್ ಇಯರ್ ಕ್ವಾಂಟಿಟಿ ಸಮ್ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು. ಅಂದರೆ Q0 ಪ್ಲಸ್ Q1 ಡಿವೈಡೆಡ್ ಬೈ 2 ಮಾಡಿದರೆ ಅದು. ಸೊ ಫಾರ್ಮುಲಾ ಏನಾಗುತ್ತೆ, ಸಮೇಷನ್ P1 ಇಂಟು ಎವ್ರೇಜ್ ಅದು ಡಿವೈಡೆಡ್ ಬೈ ಸಮೇಷನ್ P0 ಇಂಟು ಎವ್ರೇಜ್ ಇಂಟು 100. ಸೊ ಇದನ್ನು ನಾವು ಹೆಂಗೆ ಸಿಂಪ್ಲಿಫೈ ಮಾಡಿದಾಗ, ಅಂದರೆ ಇವಾಗ 2 ಕ್ಯಾನ್ಸಲ್ ಆಗುತ್ತಲ್ಲ ಸಿಂಪ್ಲಿಫೈ ಮಾಡ್ಕೊಂಡಾಗ, ಸೊ ಏನು ಸಿಗುತ್ತೆ, ಸಮೇಷನ್ P1 Q0 ಪ್ಲಸ್ ಸಮೇಷನ್ P1 Q1 ಡಿವೈಡೆಡ್ ಬೈ ಸಮೇಷನ್ P0 Q0 ಪ್ಲಸ್ ಸಮೇಷನ್ P0 Q1. ಅದೇ ಗೊತ್ತಾಗುತ್ತಲ್ಲ, ಮಲ್ಟಿಪ್ಲಿಕೇಶನ್ P1 ಇಂದ Q0 ಮಲ್ಟಿಪ್ಲೈ ಮಾಡೋದು ಪ್ಲಸ್ ಮತ್ತು P1 ಇಂದ Q1 ಮಲ್ಟಿಪ್ಲೈ ಮಾಡೋದು. ಅದೇ ಥರ ಕೆಳಗಡೆ P0 ಇಂದ Q0 ಪ್ಲಸ್ P0 ಇಂದ Q1 ಇಂಟು 100. ಇವಾಗ ಇನ್ನೊಂದು ಮೆಥಡ್ ಯಾವುದು, ಡಾರ್ಬಿಶ್-ಬೌಲಿಸ್ ಪ್ರೈಸ್ ಇಂಡೆಕ್ಸ್. ಸೊ ಇದೆಲ್ಲ ಫಾರ್ಮುಲಾ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ನೀವೊಂದು ಟ್ರಿಕ್ ಮಾಡಿ, ನಾ ಈಗ ಹೇಳಿದ್ನಲ್ಲ. ಸೊ ಈಗ ಪಾಸ್ಟ್ ಚೀಸು ಮತ್ತು ಲಾಸ್ಟ್ ಪಿಯರ್ಸು ಮತ್ತು ಪಾಸ್ಟ್ ಚೀಸು, ಅದೇ ಥರ ಒಂದು ಹತ್ರ ನೀವು ಎಲ್ಲ ಫಾರ್ಮುಲಾನ ಬರ್ಕೊಂಡ್ರೆ ಈಸಿ ಆಗುತ್ತೆ. ಸೊ ಈಗ ಡಾರ್ಬಿಶ್-ಬೌಲಿಸ್ ಪ್ರೈಸ್ ಇಂಡೆಕ್ಸ್. Darbish-Bowley's index number is the arithmetic mean of the last year's and past year's index number.
ಸೊ ಡಾರ್ವಿಶ್ ಬೌಲಿಸ್ ಏನು ಹೇಳ್ತಾನೆ, ಅವ್ನ ಇಂಡೆಕ್ಸ್ ನಂಬರ್ ಯಾವ ಥರ ಕನ್ಸ್ಟ್ರಕ್ಟ್ ಮಾಡ್ತಾನೆ, ಅರಿಥಮೆಟಿಕ್ ಮೀನ್ ಆಫ್ ಲಾಸ್ಪಿಯರ್ ಮತ್ತು ಪಾಸ್ಚಿಯರ್ಸ್ ಮತ್ತು ಲಾಸ್ಪಿಯರ್ಸ್ದು ಇಂಡೆಕ್ಸ್ ನಂಬರನ್ನು ಅರಿಥಮೆಟಿಕ್ ಮೀನ್ ಮಾಡ್ತಾನೆ. ಅದು ಮೀನ್ ಬಂದಿದ್ದ ಆನ್ಸರ್ ಏನಾಗುತ್ತೆ, ಅದು ಡಾರ್ವಿಶ್ ಬೌಲೆ ಪ್ರೈಸ್ ಇಂಡೆಕ್ಸ್ ಆಗುತ್ತೆ. ಸೊ ಈಗ PDB ಅಂದರೆ ಡಾರ್ವಿಶ್ ಬೌಲೆಸ್ದು 01 ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, ಲಾಸ್ಪಿಯರ್ಸ್ ಪ್ರೈಸ್ ಇಂಡೆಕ್ಸ್ ಪ್ಲಸ್ ಪಾಸ್ಚಿಸ್ ಪ್ರೈಸ್ ಇಂಡೆಕ್ಸ್ ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಅದನ್ನೇ ನಾವು ಏನು ಮಾಡ್ತೀವಿ, ಸಪ್ರೇಟಾಗಿ ಅಂದರೆ ಹಾಫ್ನ ಡಿವೈಡೆಡ್ ಬೈ 2ನ ಹೊರಗಡೆ ಇಟ್ಕೊಂಡು ಪಾಸ್ಚಿಸ್ ಫಾರ್ಮುಲಾ ಲಾಸ್ಪಿಯರ್ಸ್ ಫಾರ್ಮುಲಾ ಏನು ಬರುತ್ತೆ, ಸಮೇಷನ್ P1 Q0 ಡಿವೈಡೆಡ್ ಬೈ ಸಮೇಷನ್ P0 Q0 ಪ್ಲಸ್ ಆ್ಯಸ್ ಇಟ್ ಈಸ್, ಮತ್ತು ಪಾಸ್ಚಿಸ್ ಏನು ಬರುತ್ತೆ, ಸಮೇಷನ್ P1 Q1 ಡಿವೈಡೆಡ್ ಬೈ ಸಮೇಷನ್ P0 Q1 ಇಂಟು 100. This index number takes into account both the base year as well as the current year quantities as weights. ಸೊ ಇಲ್ಲಿ ಏನು ಮಾಡ್ತೇವೆ ನಾವು, ಎರಡು ಇದು ಸಿನ್ಸ್ ಇಟ್ಸ್ ಅರ್ಥಮೆಟಿಕ್ ಮೀನ್ ಏನು ಆಗಿರುತ್ತಲ್ಲ, ಸೊ ಅದರಲ್ಲಿ ಅರ್ಥಮೆಟಿಕ್ ಮೀನ್ ಆಫ್ ಲಾಸ್ಪಿಯರ್ಸ್ ಆ್ಯಂಡ್ ಪಾಸ್ಚೀಸ್ ಇರುತ್ತೆ. ಸೊ ಲಾಸ್ಪಿಯರ್ ಬೇಸ್ ಇಯರ್ ಕ್ವಾಂಟಿಟೀಸ್ ಕನ್ಸಿಡರ್ ಮಾಡ್ತೇನೆ ಮತ್ತು ಪಾಸ್ಚೀಸ್ ಕರೆಂಟ್ ಇಯರ್ ಕ್ವಾಂಟಿಟೀಸನ್ನು ಕನ್ಸಿಡರ್ ಮಾಡ್ತೇನೆ. ಸೊ ಇವೆರಡರದ್ದು ನಾವು ಮೀನ್ ತೆಗಿಯೋದ್ರಿಂದ ಏನಾಗುತ್ತೆ, ಡಾರ್ವಿಶ್ ಬೌಲೆ ಏನು ಮಾಡಿದಾಗುತ್ತೆ, ಸೊ ಎರಡು ಬೇಸ್ ಇಯರ್ದು ಮತ್ತು ಕರೆಂಟ್ ಇಯರ್ ಕ್ವಾಂಟಿಟಿ ಎರಡನ್ನೂ ಕೂಡ ಕನ್ಸಿಡರ್ ಮಾಡಿದಾಗ ಆಗುತ್ತೆ. ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್. So Fisher's index number is the geometric mean of the Laspeyres and Pasch's index number. ಇವಾಗ ಡಾರ್ವಿಶ್ ಬೌಲೆದು ಏನಾಯಿತು, ಇಟ್ಸ್ ಅ ಅರ್ಥಮೆಟಿಕ್ ಮೀನ್ ಆಫ್ ಲಾಸ್ಪಿಯರ್ಸ್ ಆ್ಯಂಡ್ ಪಾಸ್ಚಿಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಸೊ ಅದೇ ಥರ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಏನು, ಇಟ್ಸ್ ಅ ಜಿಯೋಮೆಟ್ರಿಕ್ ಮೀನ್. ಅದು ಅರ್ಥಮೆಟಿಕ್ ಮೀನು ಮತ್ತು ಫಿಶರ್ಸ್ದು ಏನಾಗುತ್ತೆ, ಜಿಯೋಮೆಟ್ರಿಕ್ ಮೀನ್ ಆಫ್ ಲಾಸ್ಪಿಯರ್ಸ್ ಆ್ಯಂಡ್ Pasch's index number. Fisher examined many formula for the construction of index numbers and ultimately derived this index number which he calls an ideal index number. The formula ಅಂದರೆ ಈ ಇಂಡೆಕ್ಸ್ ನಂಬರ್ಗೆ ನಾವೇನಂತ ಹೇಳ್ತೇವೆ, ಐಡಿಯಲ್ ಇಂಡೆಕ್ಸ್ ನಂಬರ್. ಬಿಕಾಸ್ ಸಿನ್ಸ್ ಇಟ್ ಯೂಸಸ್ ಏನಾಗುತ್ತೆ, ಇದು ಜಿಯೋಮೆಟ್ರಿಕ್ ಮೀನ್ ಯೂಸ್ ಮಾಡೋದ್ರಿಂದ ಸೊ ಇದೇನಾಗುತ್ತೆ ಐಡಿಯಲ್ ಇಂಡೆಕ್ಸ್ ನಂಬರ್ ಅಂತ ನಾವು ಹೇಳ್ಬೋದು. ಸೊ ಫಾರ್ಮುಲಾ ಏನಾಗುತ್ತೆ, P01 ಸಿನ್ಸ್ ಇಟ್ಸ್ ಅ ಫಿಶರ್ಸ್, ಸೊ F ಬರುತ್ತೆ. ಜಾಮೆಟ್ರಿಕ್ ಮೀನ್ ಅಂದರೆ ಯಾವ ಥರ, ಅಂಡರ್ ದ ಸ್ಕ್ವೇರ್ ರೂಟ್ ಲಾಸ್ಪಿಯರ್ಸ್ ಪ್ರೈಸ್ ಇಂಡೆಕ್ಸ್ ಈಸ್ ಮಲ್ಟಿಪ್ಲೈಡ್ ವಿತ್ ಪಾಸ್ಚಿಸ್ ಪ್ರೈಸ್ ಇಂಡೆಕ್ಸ್. ಸೊ ಲಾಸ್ಪಿಯರ್ ಪ್ರೈಸ್ ಇಂಡೆಕ್ಸ್ ಏನಂತ ಆಗುತ್ತೆ, ಸಮೇಷನ್ P1 Q0 ಡಿವೈಡೆಡ್ ಬೈ ಸಮೇಷನ್ P0 Q0 ಇಂಟು ಪಾಸ್ಚಿಸ್ದು ಸಮೇಷನ್ P1 Q1 ಡಿವೈಡೆಡ್ ಬೈ ಸಮೇಷನ್ P0 Q1 ಅದರದ್ದು ಸ್ಕ್ವೇರ್ ರೂಟು ಇಂಟು 100. So Fisher's price index number is ideal. Fisher's index number is called as an ideal index number because of the following reasons. ಅದಕ್ಕೆ ಯಾಕೆ ನಾವು ಐಡಿಯಲ್ ಇಂಡೆಕ್ಸ್ ನಂಬರ್ ಅಂತ ಹೇಳ್ತೀವಿ ಅಂದರೆ, ಇಟ್ ಈಸ್ ಬೇಸ್ಡ್ ಆನ್ ಜಿಯೋಮೆಟ್ರಿಕ್ ಮೀನ್ ವಿಚ್ ಈಸ್ ಕನ್ಸಿಡರ್ಡ್ ಆ್ಯಸ್ ಆ್ಯನ್ ಅಪ್ರೋಪ್ರಿಯೇಟ್ ಎವ್ರೇಜ್ ಫಾರ್ ಎವ್ರೇಜಿಂಗ್ ರೇಷಿಯೋಸ್. ಸೊ ನಾವು ಜಿಯೋಮೆಟ್ರಿಕ್ ಮೀನ್ ಯೂಸ್ ಮಾಡೋದ್ರಿಂದ ಇದನ್ನ ನಾವು ಏನಂತ ಹೇಳ್ತೇವೆ, ಎವ್ರೇಜಸ್ ಆಫ್ ರೇಷಿಯೋಸ್ ಕಂಡುಹಿಡೋದಕ್ಕೆ ಜಿಯೋಮೆಟ್ರಿಕ್ ಮೀನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ದ ಅಕ್ಯುರೇಸಿ ಈಸ್ ಬೆಟರ್ ದೆನ್ ದ ಅರ್ಥಮೆಟಿಕ್ ಮೀನ್. ಸೊ ಫಿಶರ್ಸ್ ಅದನ್ನು ನಾವು ಯೂಸ್ ಮಾಡೋದ್ರಿಂದ ಸೊ ಫಿಶರ್ ಪ್ರೈಸ್ ಇಂಡೆಕ್ಸ್ ನಂಬರು ಐಡಿಯಲ್ ಇಂಡೆಕ್ಸ್ ನಂಬರ್ ಅಂತಲೂ ಕೂಡ ಹೇಳ್ಬೋದು. ಇಟ್ ಟೇಕ್ಸ್ ಇನ್ ಟು ಅಕೌಂಟ್ ಬೋತ್ ಕರೆಂಟ್ ಇಯರ್ ಆ್ಯಸ್ ವೆಲ್ ಆ್ಯಸ್ ಬೇಸ್ ಇಯರ್ ಕ್ವಾಂಟಿಟೀಸ್. ಸೊ ಇವಾಗ ಫಿಶರ್ಸು ಮತ್ತು ಯಾವುದು ಲಾಸ್ಪಿಯರ್ಸು ಮತ್ತು ಪಾಸ್ಚಿಸ್ದು ಎರಡನ್ನೂ ನಾವು ಕನ್ಸಿಡರ್ ಮಾಡೋದ್ರಿಂದ ಸೊ ಇದು ಏನಾಗುತ್ತೆ, ಬೇಸ್ ಇಯರ್ ಕ್ವಾಂಟಿಟಿ ಮತ್ತು ಕರೆಂಟ್ ಇಯರ್ ಕ್ವಾಂಟಿಟಿಯನ್ನು ಕನ್ಸಿಡರ್ ಮಾಡಿದಾಗ ಆಗುತ್ತೆ. ಇಟ್ ಸ್ಯಾಟಿಸ್ಫೈಸ್ ಬೋತ್ ಟೈಮ್ ರಿವರ್ಸಲ್ ಟೆಸ್ಟ್ ಆ್ಯಂಡ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಸೊ ಈ ಟೆಸ್ಟ್ಗಳು ಏನನ್ನೋದನ್ನು ನಾವು ನೆಕ್ಸ್ಟ್ ಸೆಕ್ಷನಲ್ಲಿ ನೋಡೋಣ, ಆವಾಗ ಗೊತ್ತಾಗುತ್ತೆ ನಿಮಗೆ ಟೈಮ್ ರಿವರ್ಸಲ್ ಟೆಸ್ಟ್ ಅಂದ್ರೇನು ಮತ್ತು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಂದ್ರೆ ಏನಂತ. ಇಟ್ ಈಸ್ ಫ್ರೀ ಆಫ್ ಬಯಾಸ್ ಅಂದರೆ ಇಲ್ಲಿ ಯಾವುದೇ ಥರ ಕನ್ಫ್ಯೂಷನ್ ಇಲ್ಲ ಆ ಥರ. ಸೊ ಇಟ್ಸ್ ಅ ಇಂಡಿಯಲ್ ಇಂಡೆಕ್ಸ್ ನಂಬರ್. ಸೊ ಕೆಲ್ಲೀಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಆರ್ ಫಿಕ್ಸ್ಡ್ ವೇಟ್ ಇಂಡೆಕ್ಸ್. ಸೊ ಕೆಲ್ಲೀಸ್ ಅಂತ ಬರುತ್ತೆ, ಇದರಲ್ಲೇನು, ದಿಸ್ ಫಾರ್ಮುಲಾ ನೇಮ್ಡ್ ಆಫ್ಟರ್ ಟ್ರೂಮನ್ ಎಲ್ ಕೆಲ್ಲಿ ರಿಕ್ವೈರ್ಸ್ ದ ವೇಟ್ಸ್ ಟು ಬಿ ಫಿಕ್ಸ್ಡ್ ಫಾರ್ ಆಲ್ ದ ಪೀರಿಯಡ್ಸ್. ಸೊ ಇಲ್ಲಿ ಇವನು ಏನಂತ ಹೇಳ್ತಾನೆ, ವೇಟ್ಸು ಎಲ್ಲ ಪೀರಿಯಡ್ಸ್ಗೂ ಏನಾಗುತ್ತೆ ಈಕ್ವಲ್ ಆಗಿರಬೇಕು, ಅಂದರೆ ಫಿಕ್ಸ್ಡ್ ಇರಬೇಕಿದು. ಸೊ ಅಲ್ಲಿ ನಾವು Q0 ಯಾವ ಥರ ತೊಗೋತಿದ್ವಿ, Q1 ಯಾವ ಥರ ತೊಗೋತಿದ್ವಿ, ಇಲ್ಲಿ ಆ ಥರ ಇಲ್ಲ, ವೇಟ್ಸ್ ಶುಡ್ ಬಿ ಫಿಕ್ಸ್ಡ್. ಸೊ ಇವ್ರ ಫಾರ್ಮುಲಾ ಹೆಂಗೆ ಬರೀತೇವೆ, P01 ಆಫ್ ಕೆಲ್ಲೀಸ್. ಸೊ ಸಮೇಷನ್ P1 Q ಡಿವೈಡೆಡ್ ಬೈ ಸಮೇಷನ್ P0 Q ಇಂಟು 100. ಇಲ್ಲಿ Q ಅಂತ ಅಂದ್ರೇನು, ಫಿಕ್ಸ್ಡ್ ವೇಟ್ ಅಂತ, ಫಿಕ್ಸ್ಡ್ ಕ್ವಾಂಟಿಟಿ ಅಂತ.
ಸೊ ಇದೇನಾಯ್ತು, ಇದು ಅಗ್ರಿಗೇಟಿವ್ ಆಯಿತು. ಸೊ ಇವಾಗ ಎವ್ರೇಜ್ ಆಫ್ ಪ್ರೈಸ್ ಇವಾಗ ಇದು ವೇಟೆಡಲ್ಲೇ ಸೆಕೆಂಡ್ ಮೆಥಡ್, ವೇಟೆಡಲ್ಲಿ ಫಸ್ಟ್ ಮೆಥಡು ಅಗ್ರಿಗೇಟಲ್ಲಿ ಇಷ್ಟು ತಗೊಂಡು ಮೆಥಡ್ ಬಂದು ಯಾವ್ಯಾವು ಲಾಸ್ಪಿಯರ್ಸು, ಪ್ಯಾಸ್ಚೀಸು ಯಾವುದು ಮತ್ತು ಮಾರ್ಷಲ್ ಎಡ್ಜ್ವರ್ತು, ಡಾರ್ಬಿಶ್ ಬೌಲೆ ಮತ್ತು ಫಿಶರ್ಸು, ಕೆಲ್ಲೀಸ್ ಬಂತು. ಸೊ ಅದೇ ಥರ ವೇಟೆಡ್ ಪ್ರೈಸ್ ಇಂಡೆಕ್ಸ್ನಲ್ಲಿನೇ ಇವಾಗ ಸೆಕೆಂಡ್ ಯಾವುದು ವೇಟೆಡ್ ಎವ್ರೇಜ್ ಆಫ್ ಪ್ರೈಸ್ ರಿಲೇಟಿವ್, ಅಂದರೆ ಮೀನ್ ಯೂಸಿಂಗ್ ಅರ್ಥಮೆಟಿಕ್ ಮೀನ್ಸ್ ಅಥವಾ ಜಾಮೆಟ್ರಿಕ್ ಮೀನ್ ಕಂಡುಹಿಡಿಯೋದು ನಾವು. ಸೊ ಹಿಯರ್ ಅಪ್ರೋಪ್ರಿಯೇಟ್ ವೇಟ್ಸ್ ಆರ್ ಅಸೈನ್ಡ್ ಟು ವೇರಿಯಸ್ ಐಟಮ್ಸ್ ಆ್ಯಂಡ್ ದ ವೇಟೆಡ್ ಎವ್ರೇಜ್ ಆಫ್ ದ ಪ್ರೈಸ್ ರಿಲೇಟಿವ್ಸ್ ಈಸ್ ಕ್ಯಾಲ್ಕುಲೇಟೆಡ್. ದ ವೇಟೆಡ್ AM ಇಂಡೆಕ್ಸ್ ನಂಬರ್ ಈಸ್. ಸೊ ಇವಾಗ ವೇಟೆಡ್ ಎವ್ರೇಜ್ ಅಂತಂದರೆ ನಾವು ಯೂಸಿಂಗ್ ಅರ್ಥಮೆಟಿಕ್ ಮೀನ್ ಆರ್ ಜಾಮೆಟ್ರಿಕ್ ಮೀನ್ನ ಏನು ಮಾಡ್ತೀವಿ, ನಾವು ಇಂಡೆಕ್ಸ್ ನಂಬರ್ನ ಕನ್ಸ್ಟ್ರಕ್ಟ್ ಮಾಡ್ತೇವೆ. ಸೊ ಯೂಸಿಂಗ್ ಅರ್ಥಮೆಟಿಕ್ ಮೀನನ್ನು ಹೆಂಗೆ ಇಂಡೆಕ್ಸ್ ನಂಬರ್ ಕನ್ಸ್ಟ್ರಕ್ಟ್ ಮಾಡ್ತೇವೆ ಅಂದರೆ P01 is equals to summation WP divided by summation W. ಸೊ P ಅಂತಂದರೆ ಏನಿದು ಪ್ರೈಸ್ ರಿಲೇಟಿವ್ ಮತ್ತು W ಅಂತಂದ್ರೇನು ವೇಟ್ ಆಫ್ ದ ಕಮಡಿಟಿ. ಸೊ ಅದೇ ಥರ ಜಾಮೆಟ್ರಿಕ್ ಮೀನ್ ಯೂಸ್ ಮಾಡಿಕೊಂಡು ಇಂಡೆಕ್ಸ್ ನಂಬರ್ ಯಾವ ಥರ ಅಂದರೆ P01 is equals to ಆ್ಯಂಟಿ ಲಾಗ್ ಆಫ್ ಸಮೇಷನ್ W log P ಡಿವೈಡೆಡ್ ಬೈ ಸಮೇಷನ್ W ಅಂತಂದರೆ ಗೊತ್ತಲ್ಲ ವೇಟ್ ಆಫ್ ದ ಕಮಡಿಟಿ, P ಅಂತಂದರೆ ಪ್ರೈಸ್ ರಿಲೇಟಿವ್ ಅಂತ. ಸೊ ಇವಾಗ ಎಕ್ಸಾಂಪಲ್ಸನ್ನು ನೋಡೋಣ. ಕಂಪ್ಯೂಟ್ ಲಾಸ್ಪಿಯರ್ಸ್, ಪ್ಯಾಸ್ಚೀಸ್, ಮಾರ್ಷಲ್ ಎಡ್ಜ್ವರ್ಟ್ಸ್, ಡಾರ್ಬಿಶ್ ಬೌಲೀಸ್ ಆ್ಯಂಡ್ ಫಿಶರ್ಸ್ ಇಂಡೆಕ್ಸ್ ನಂಬರ್ಸ್ ಫಾರ್ 2000 ಫ್ರಮ್ ದ ಫಾಲೋಯಿಂಗ್ ಡೇಟಾ. ಸೊ ಇವಾಗ ಈ ಥರ ಕ್ವಶನ್ಸ್ ಕೇಳ್ತಾರೆ, ಅಂದರೆ ಒಂದು ಐದು ಥರ ನಾವು ಐದು ಫಾರ್ಮುಲಾಗೆ ನೀವು ಇಂಡೆಕ್ಸ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಡ್ತಾರೆ. ಸೊ ಈಗ ನಮ್ಗೆ ಡೇಟಾ ಹೆಂಗೆ ಕೊಟ್ಟಿದ್ದಾರೆ, ಕಮಡಿಟಿ ಕೊಟ್ಟಿದ್ದಾರೆ ಮತ್ತು ಪ್ರೈಸ್ ಮತ್ತು ಕ್ವಾಂಟಿಟಿ ಕೊಟ್ಟಿದ್ದಾರೆ ಫಾರ್ 1995 ಇಯರ್ಗೆ ಮತ್ತು 2000 ಇಯರ್ಗೆ ಕೊಟ್ಟಿದ್ದಾರೆ. ಸೊ ಅಂದರೆ ಇವಾಗ 1995 ಏನಾಯಿತು, ಬೇಸ್ ಇಯರ್ ಆಯಿತು, ಮತ್ತು 2000 ಏನಾಗುತ್ತೆ, ಕರೆಂಟ್ ಇಯರ್ ಆಗುತ್ತೆ. ಸೊ ಇವಾಗ ನೀವು ಒಂದೊಂದೇ ಫಾರ್ಮುಲಾ ಬರ್ಕೊಳ್ತಾ ಹೋಗಿ, ಅಂದರೆ ನಿಮಗೆ ಯಾವ್ಯಾವ ಕಾಲಮ್ಸ್ ಬರ್ಬೋದು ಟೇಬಲ್ನಲ್ಲಿ ಅಂತ ಗೊತ್ತಾಗುತ್ತೆ. ಇವಾಗ ಲಾಸ್ಪಿಯರ್ಸ್ ಫಾರ್ಮುಲಾ ಬರ್ಕೊಂಡ್ರೆ ಲಾಸ್ಪಿಯರ್ಸ್ದು ಪ್ರೈಸ್ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಏನೇನು ಬೇಕು, ಫಾರ್ಮುಲಾ ಸಮೇಷನ್ P1Q0 ಡಿವೈಡೆಡ್ ಬೈ ಸಮೇಷನ್ P0Q0, ಅಂದರೆ ಇವಾಗ P1Q0 ಬೇಕು ಮತ್ತು P0Q0 ಬೇಕು. ಸೊ ಅದನ್ನ ಇವಾಗ ಟೇಬಲಲ್ಲಿ ಬರ್ಕೊಳ್ಳಿ. P0Q0 ಒಂದು ಕಾಲಮ್ ಬರುತ್ತೆ, P1Q0 ಇನ್ನೊಂದು ಕಾಲಮ್ ಬರುತ್ತೆ. ಸೊ ಇವಾಗ P0Q0 ಅಂದರೆ ಇವಾಗ P0 ಅಂತಂದ್ರೇನು, 1995ನಲ್ಲಿ ಪ್ರೈಸ್ ಇರುತ್ತಲ್ವಾ, ಅಂದರೆ ಅದು ಬೇಸ್ ಇಯರ್ ಆಗುತ್ತೆ 1995. ಸೊ 1995 ಬೇಸ್ ಇಯರ್ದು ಪ್ರೈಸಿಗೆ ಏನಂತ ಹೇಳ್ತೇವೆ P0, ಮತ್ತು 1995ದು ಕ್ವಾಂಟಿಟಿಗೆ ಏನಂತ ಹೇಳ್ತೇವೆ Q0. ಅದೇ ಥರ 2000 ಅಂದರೆ ಕರೆಂಟ್ ಇಯರ್. ಸೊ 2000ದು ಪ್ರೈಸಿಗೆ ಏನಂತ ಹೇಳ್ತೇವೆ P1 ಅಂತ ಹೇಳ್ತೇವೆ, ಮತ್ತು 2000ದಲ್ಲಿರೋ ಕ್ವಾಂಟಿಟಿಗೆ Q1 ಅಂತ ಹೇಳ್ತೇವೆ. ಸೊ ಇವಾಗ P0Q0 ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ ಕಮಡಿಟಿ ಏನಾಗುತ್ತೆ 6 × 50 ಅಂದರೆ 300, 2 × 100 200, 4 × 60 240, 10 × 30 300, 8 × 40 320 ಈ ಥರ. ಸೊ ಅದನ್ನೆಲ್ಲ ಸಮ್ ಮಾಡಿದ್ರೆ ಸಮೇಷನ್ P0Q0 ಎಷ್ಟು ಬರುತ್ತೆ, 1360. ಮತ್ತು P1Q0, ಸೊ P1 ಅಂದ್ರೇನು 2000ದು ಪ್ರೈಸ್ ಇಂಟು 1995ದು ಕ್ವಾಂಟಿಟಿ. ಸೊ P1Q0 50 × 10, 100 × 2, 60 × 6, 30 × 12, 40 × 12. ಸೊ ಈ ಥರ ಮಾಡಿ ಅದರ ಸಮೇಷನ್ ಮಾಡಿದರೆ 1900 ಬರುತ್ತೆ. ಸೊ ಇವಾಗ ಲಾಸ್ಪಿಯರ್ಸ್ ಫಾರ್ಮುಲಾದಲ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇವಾಗ ಸಮೇಷನ್ P1Q0 ಅಂದರೆ ಏನು ಬರುತ್ತೆ, 1300 ಸಮೇಷನ್ P1Q0 ಅಂದರೆ 1900 ಬರುತ್ತೆ, ಡಿವೈಡೆಡ್ ಬೈ ಸಮೇಷನ್ P0Q0 ಅಂದರೆ 1360 × 100. ಸೊ ಇವಾಗ ನಾವು ಸಾಲ್ವ್ ಮಾಡಿದ್ರೆ ಎಷ್ಟು ಸಿಗುತ್ತೆ, 139.71. ನೀವು ನನ್ನ ಜೊತೆನೇ ಏನು ಮಾಡಬೇಕು, ಸಾಲ್ವ್ ಮಾಡಬೇಕು. ಅಂದರೆ ನೀವು ಈ ಸಮ್ನ ನೋಟ್ಬುಕ್ಕಲ್ಲಿ ಬರ್ಕೊಂಡು ನಾನು ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತೇನೆ ಅದೇ ಥರ ನೀವು ನನ್ನ ಜೊತೆನೇ ಮಾಡ್ಕೊಳ್ತಾ ಹೋಗಬೇಕು. ಸೊ ಈಗ 139.71 ಅಂದ್ರೇನು, ಬೇಸ್ ಇಯರ್ನಲ್ಲಿ 100 ಇತ್ತು ಅಂದರೆ ಒಂದು ಕಮಡಿಟಿಗೆ ಪ್ರೈಸು 2000ಅಲ್ಲಿ ಎಷ್ಟಿರುತ್ತೆ, 139, ಅಂದರೆ 39% ಏನಾಗಿದೆ, ಇನ್ಕ್ರೀಸ್ ಆಗಿದೆ ಅಂತ. ಸೊ ಇವಾಗ ಇದು ಲಾಸ್ಪಿಯರ್ಸಿಗಾಯಿತು. ಅದೇ ಥರ ಪಾಸ್ಚೀಸ್ ಪ್ರೈಸ್ ಇಂಡೆಕ್ಸ್ ನಂಬರ್, ಪಾಸ್ಚೀಸ್ ಏನಂತ ಕನ್ಸಿಡರ್ ಮಾಡ್ತಾನೆ, ಕರೆಂಟ್ ಇಯರ್ ಕ್ವಾಂಟಿಟೀಸನ್ನು ಕನ್ಸಿಡರ್ ಮಾಡ್ತಾನಲ್ವಾ. ಸೊ ಈಗ ಈ ಫಾರ್ಮುಲಾ ಪಾಸ್ಚೀಸ್ಗೆ ನಮ್ಗೆ ಏನೇನು ಕಾಲಮ್ಸ್ ಬೇಕಾಗುತ್ತೆ, P1Q0
Q1 ಡಿವೈಡೆಡ್ ಬೈ P0 Q1 ಸಮೇಷನ್ ಅಲ್ಲ. ಸೊ ಈಗ P1 Q1 ಕಾಲಮ್ ಬೇಕು, P0 Q1 ಕಾಲಮ್ ಬೇಕು. ಸೊ ಈಗ P0 Q1 ಕಾಲಮ್ ಮತ್ತು P1 Q1 ಕಾಲಮ್. ಸೊ ಇವಾಗ ನಿಮ್ಗೆ ಗೊತ್ತಾಯ್ತಲ್ಲ, P0 Q1 ಅಂದರೆ ಇವಾಗ P0 ಮತ್ತು Q1 ಅಂದರೆ 6 ಇಂಟು 56, 2 ಇಂಟು 120, 4 ಇಂಟು 60, 10 ಇಂಟು 24, 8 ಇಂಟು 36 ಈ ಥರ ಏನು ಕ್ಯಾಲ್ಕುಲೇಟ್ ಮಾಡೋದು. ಮತ್ತು P1 Q1 ಅನ್ನು ಕ್ಯಾಲ್ಕುಲೇಟ್ ಮಾಡೋದು. ಸೊ ಸಮ್ ಮಾಡಿ ಇಟ್ಕೊಳ್ಬೇಕು. ಸಮೇಷನ್ P0 Q1 ಎಷ್ಟು 1344 ಮತ್ತು ಸಮೇಷನ್ P1 Q1 ಎಷ್ಟು 1880. ಸೊ ಇಲ್ಲಿ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಪ್ಯಾಸ್ಟೀಸಲ್ಲಿ. ಸೊ ಸಮೇಷನ್ P1 Q1 ಅಂದರೆ 1880 ಡಿವೈಡೆಡ್ ಬೈ ಸಮೇಷನ್ P0 Q1 ಅಂದರೆ 1344 ಇಂಟು 100. ಸೊ ಮಾಡಿದರೆ ಎಷ್ಟು ಬರುತ್ತೆ 139.88 ಅಂತ. ಸೊ ಇವಾಗ ನೆಕ್ಸ್ಟು ದ ಮಾರ್ಷಲ್ ಎಡ್ಜ್ವರ್ತ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್. ಸೊ ಇವಾಗ ಇಲ್ಲಿ ಆನ್ಸರ್ ಬಂದಿರುತ್ತಲ್ಲ ಇವಾಗ ಪ್ರತಿಯೊಂದಕ್ಕೂ. ಇವಾಗ ನಿಮಗೆ ಅದು ಈಗ 139.866 ಈ ಥರ ಹೆಂಗಾದರೂ ಬಂದಿದ್ದರೆ ನೀವು ಅದನ್ನು ರೌಂಡ್ ಅಪ್ ಮಾಡ್ಬೋದು. ಅಂದರೆ 5ಕ್ಕಿಂತ ಜಾಸ್ತಿ ಇತ್ತಂದರೆ ನೀವು ಅದನ್ನು ರೌಂಡ್ ಅಪ್ ಮಾಡ್ಕೊಳ್ಬೋದು ಟು ದ ನೆಕ್ಸ್ಟ್ ನಂಬರ್ ಅಂತ. ಸೊ ಈಗ ಮಾರ್ಷಲ್ ಎಡ್ಜ್ವರ್ತ್ ಪ್ರೈಸ್ ಇಂಡೆಕ್ಸ್ ನಂಬರ್. ಸೊ ಮಾರ್ಷಲ್ ಎಡ್ಜ್ವರ್ತ್ ಏನಂತ ಹೇಳ್ತಾನೆ, ಏನು ಎವ್ರೇಜನ್ನು ಕನ್ಸಿಡರ್ ಮಾಡ್ತಾರಲ್ವಾ. ಸೊ ಎವ್ರೇಜ್ ಆಫ್ ದ ಬೇಸ್ ಇಯರ್ ಕ್ವಾಂಟಿಟಿ ಮತ್ತು ಕರೆಂಟ್ ಇಯರ್ ಕ್ವಾಂಟಿಟಿಯನ್ನು ಹಿ ಯೂಸ್ ಇಟ್ ಆ್ಯಸ್ ಅ ವೇಟ್. ಸೊ ಅದರ ಫಾರ್ಮುಲಾ ಏನಂತ ಬರುತ್ತೆ, ಸಮೇಷನ್ P1 Q0 ಡಿವೈಡೆಡ್ ಬೈ ಸಮೇಷನ್ P0 Q0 ಪ್ಲಸ್ ಸಮೇಷನ್ P1 Q1 ಡಿವೈಡೆಡ್ ಬೈ ಸಮೇಷನ್ P0 Q1. ಫಾರ್ಮುಲಾ ಗೊತ್ತಿರುತ್ತವಲ್ಲ, ಇವಾಗ ನಮಗೆಲ್ಲ ಕಾಲಮ್ದು ಆನ್ಸರ್ಸ್ ಗೊತ್ತಿರುತ್ತೆ. ಸೊ ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಸಾಲ್ವ್ ಮಾಡಿದರೆ, ಸಿಂಪ್ಲಿಫೈ ಮಾಡಿದರೆ ಎಷ್ಟು ಸಿಗುತ್ತೆ 139.79. ನೀವು ಕೂಡ ಬುಕ್ನಲ್ಲಿ ಸಾಲ್ವ್ ಮಾಡಿ, ಬರೀ ನಾನು ಹೇಳೋದ್ರ ಮೇಲೆ ಡಿಪೆಂಡ್ ಆಗಬೇಡಿ. ಸೊ ಡಾರ್ಬಿಶ್ ಬೌಲೆ ಏನಂತ ಹೇಳ್ತಾರೆ, ಇಟ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ನ ಯಾವ ಥರ ಡಿಫೈನ್ ಮಾಡ್ತಾರೆ ಅವರು, ಇಟ್ಸ್ ಅರ್ಥಮೆಟಿಕ್ ಮೀನ್ ಆಫ್ ಲಾಸ್ಟ್ ಪಿಯರ್ಸ್ ಆ್ಯಂಡ್ ಪಾಸ್ಟೀಸ್ ಇಂಡೆಕ್ಸ್ ನಂಬರ್. ಸೊ ಸಿನ್ಸ್ ವಿ ನೋ ದ ಲಾಸ್ಟ್ ಪಿಯರ್ಸ್ ಆ್ಯಂಡ್ ಪಾಸ್ಟೀಸ್ ಇಂಡೆಕ್ಸ್ ನಂಬರ್, ಲಾಸ್ಟ್ ಪಿಯರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಏನಿದೆ 139.71 ಆ್ಯಂಡ್ ಪಾಸ್ಟೀಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಏನಿದೆ 139.88. ಸೊ ಅವೆರಡನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಸಿಗುತ್ತೆ 139.795. ಸೊ ಅರ್ಥ ಆಯ್ತಲ್ಲ, ಇಟ್ಸ್ ಅರ್ಥಮೆಟಿಕ್ ಮೀನ್ ಆಫ್ ಲಾಸ್ಟ್ ಪಿಯರ್ಸ್ ಆ್ಯಂಡ್ ಪಾಸ್ಟೀಸ್. ಇವಾಗ ನೀವು ಮೊದಲೇ ಏನಾದರೂ ಲಾಸ್ಟ್ ಪಿಯರ್ ಮತ್ತು ಪಾಸ್ಟೀಸ್ ಕ್ಯಾಲ್ಕುಲೇಟ್ ಮಾಡಿರಲಿಲ್ಲ, ಡೈರೆಕ್ಟಾಗಿ ಡಾರ್ಬಿಶ್ ಬೌಲೆ ಕೇಳಿದ್ರಂದರೆ ಅದು ಫಾರ್ಮುಲಾ ಇದೆಯಲ್ಲ, ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಬೇಕು. ಅಂದರೆ ಲಾಸ್ಟ್ ಪಿಯರ್ಸ್ ಫಾರ್ಮುಲಾ ಪ್ಲಸ್ ಪಾಸ್ಟೀಸ್ ಫಾರ್ಮುಲಾ ಡಿವೈಡೆಡ್ ಬೈ 2 ಮಾಡ್ಕೊಳ್ಬೇಕು. ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಏನು ಹೇಳ್ತಾರೆ, ಜಾಮೆಟ್ರಿಕ್ ಮೀನ್ ಆಫ್ ಲಾಸ್ಟ್ ಪಿಯರ್ಸ್ ಆ್ಯಂಡ್ ಫಿಶರ್ಸ್ ಇಂಡೆಕ್ಸ್ ನಂಬರ್ ಅಂತ ಹೇಳ್ತಾರೆ. ಸೊ ಲಾಸ್ಟ್ ಪಿಯರ್ ಮತ್ತು ಫಿಶರ್ಸ್ ಲಾಸ್ಟ್ ಪಿಯರ್ಸ್ ಆ್ಯಂಡ್ ಪಾಸ್ಟೀಸ್ದು ಏನು ಮಲ್ಟಿಪ್ಲೈ ಮಾಡ್ಕೊಳ್ಳಿ ಇಂಡೆಕ್ಸ್ ನಂಬರನ್ನು ಅಂಡರ್ ದ ಸ್ಕ್ವೇರ್ ರೂಟ್. ಸೊ ಏನು ಬರುತ್ತೆ 139.7949. ಸೊ ಇವಾಗ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಲ್ಲ ಅದೇ ಥರ, ಕಂಪ್ಯೂಟ್ ಆ್ಯನ್ ಇಂಡೆಕ್ಸ್ ನಂಬರ್ ಬೈ ಯೂಸಿಂಗ್ ದ ಫಾಲೋಯಿಂಗ್ ಡೇಟಾ. ಸೊ ಇವಾಗ ಕಮೋಡಿಟಿ ಕೊಟ್ಟಿದ್ದಾರೆ, ಬೇಸ್ ಇಯರ್ ಕ್ವಾಂಟಿಟಿ ಮತ್ತು ಪ್ರೈಸ್ ಕೊಟ್ಟಿದ್ದಾರೆ, ಬೇಸ್ ಇಯರ್ ಮತ್ತು ಕರೆಂಟ್ ಇಯರ್ದು. ಸೊ ಹಿಯರ್ ಕ್ವಾಂಟಿಟಿ ಇವಾಗ ನಿಮಗೆ ಗೊತ್ತಾಗ್ಬಿಡುತ್ತಲ್ಲ, ಇಲ್ಲಿ ನೋಡಿ ಕ್ವಾಂಟಿಟಿ ಯಾರ್ದು ಕೊಟ್ಟಿದ್ದಾರೆ, ಓನ್ಲಿ ಬೇಸ್ ಇಯರ್ದು ಕೊಟ್ಟಿದ್ದಾರೆ. ಸೊ ಕರೆಂಟ್ ಇಯರ್ ಕ್ವಾಂಟಿಟಿ ಏನೂ ಕೊಟ್ಟಿಲ್ಲ. ಸೊ ಈಗ ನಮಗೆ ಬರೀ ಬೇಸ್ ಇಯರ್ ಕ್ವಾಂಟಿಟಿ ಕೊಟ್ಟಿದ್ದಾರೆ ಮತ್ತು ಅವ್ರು ಏನು ಹೇಳಿದ್ದಾರೆ, ಕನ್ಸ್ಟ್ರಕ್ಟ್ ಆ್ಯನ್ ಇಂಡೆಕ್ಸ್ ನಂಬರ್ ಅಂತ ಹೇಳಿದ್ದಾರೆ. ಸೊ ಯೂಸಿಂಗ್ ಬೇಸ್ ಇಯರ್ ಕ್ವಾಂಟಿಟೀಸ್ ಯೂಸ್ ಮಾಡಿಕೊಂಡು ನಾವು ಯಾವ ಇಂಡೆಕ್ಸ್ ನಂಬರ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು, ಓನ್ಲಿ ಲಾಸ್ಟ್ ಪಿಯರ್ಸ್ ಅಲ್ವಾ, ಬಿಕಾಸ್ ಲಾಸ್ಟ್ ಪಿಯರ್ ಯೂಸಸ್ ಬೇಸ್ ಇಯರ್ ಕ್ವಾಂಟಿಟೀಸ್ ಆ್ಯಸ್ ವೇಟ್ಸ್. ಬಟ್ ಅದೇ ಪಾಸ್ಟೀಸ್ ಏನು ಮಾಡ್ತಾನೆ, ಕರೆಂಟ್ ಇಯರ್ ಕ್ವಾಂಟಿಟಿ ಯೂಸ್ ಮಾಡ್ತಾನೆ. ಸೊ ಸಿನ್ಸ್ ನಮಗೆ ಡೇಟಾದಲ್ಲಿ ಬೇಸ್ ಇಯರ್ ಕ್ವಾಂಟಿಟಿ ಕೊಟ್ಟಿರೋದ್ರಿಂದ ಆ್ಯಂಡ್ ಅದೇ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಓನ್ಲಿ ಕನ್ಸ್ಟ್ರಕ್ಟ್ ಆನ್ ಇಂಡೆಕ್ಸ್ ನಂಬರ್ ಅಂತ ಹೇಳಿದ್ದಾರೆ. ಸೊ ನಮ್ಗೆ ಗೊತ್ತಾಗಬೇಕು ಯಾವುದಂತ, ಓನ್ಲಿ ನಾವು ಲಾಸ್ಟ್ ಪಿಯರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಯೂಸ್ ಮಾಡಿಕೊಂಡು ನಾವು ಇಂಡೆಕ್ಸ್ ನಂಬರ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು. ಸೊ ಲಾಸ್ಟ್ ಪಿಯರ್ಸ್ದು ಫಾರ್ಮುಲಾ ಏನು ಬರುತ್ತೆ, ಸಮೇಷನ್ P1 Q0 ಡಿವೈಡೆಡ್ ಬೈ ಸಮೇಷನ್ P0 Q0 ಇಂಟು 100. ಸೊ ಅದನ್ನು ನೀವು ಸಾಲ್ವ್ ಮಾಡಿ ಮಾಡಿಕೊಂಡಾಗ ಆನ್ಸರ್ ಸೇಮ್, ಸಮೇಷನ್ P0 Q0 ಎಷ್ಟು ಬರುತ್ತೆ 1890 ಮತ್ತು ಸಮೇಷನ್ P1 Q0 2830. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಆನ್ಸರ್ ಎಷ್ಟು ಬರುತ್ತೆ 149.74.
ಸೊ ಇವಾಗ ಈ ಥರ ನೋಡಿ, ಗಿವನ್ ಸಮೇಷನ್ P0 Q0 ಈಸ್ ಈಕ್ವಲ್ಸ್ ಟು 400 ಆ್ಯಂಡ್ ಸಮೇಷನ್ P1 Q0 ಈಸ್ ಈಕ್ವಲ್ಸ್ ಟು 300. ಕನ್ಸ್ಟ್ರಕ್ಟ್ ಅ ಸುಟೇಬಲ್ ಇಂಡೆಕ್ಸ್ ಆ್ಯಂಡ್ ಕಮೆಂಟ್. ಸೊ ಇವಾಗ ಸಮೇಷನ್ P0 Q0 ಗೊತ್ತಿದೆ ಮತ್ತು ಸಮೇಷನ್ P1 Q0 ಗೊತ್ತಿದೆ. ಅಂದರೆ ಇಲ್ಲಿ ವೇಟ್ ಪ್ಲೇಸ್ನಲ್ಲಿ ಏನಿದೆ Q0 ಇದೆ, ಎರಡದ್ರಲ್ಲೂ ನೋಡಿ ಅಬ್ಸರ್ವ್ ಮಾಡಿದ್ರೆ. ಸೊ ಬೇಸ್ ಇಯರ್ ಕ್ವಾಂಟಿಟಿ ಇದೆ ವೇಟ್ ಜಾಗದಲ್ಲಿ, ಅಂದರೆ ಅದನ್ನು ನಾವು ಯಾವ ಇಂಡೆಕ್ಸ್ ನಂಬರ್ ಕನ್ಸ್ಟ್ರಕ್ಟ್ ಮಾಡ್ಬೋದು, ಲಾಸ್ಟ್ ಪಿಯರ್ಸ್ ಅಲ್ವಾ. ಸೊ ಸಿನ್ಸ್ ಸಮೇಷನ್ P0 ಆ್ಯಂಡ್ P1 Q0 ಆರ್ ಗಿವನ್ ಆ್ಯಂಡ್ ಸೊ ವಿ ಕಂಪ್ಯೂಟ್ ಲಾಸ್ಟ್ ಪಿಯರ್ಸ್. ಸೊ ಲಾಸ್ಟ್ ಪಿಯರ್ಸ್ ಅಷ್ಟೇ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಬರುತ್ತೆ, ಬಿಕಾಸ್ ಹಿ ಯೂಸಸ್ ಬೇಸ್ ಇಯರ್ ಕ್ವಾಂಟಿಟೀಸ್ ಆ್ಯಸ್ ವೇಟ್. ಸೊ ಲಾಸ್ಟ್ ಪಿಯರ್ಸ್ ಫಾರ್ಮುಲಾ ಏನು, ಸಮೇಷನ್ P1 Q0 ಡಿವೈಡೆಡ್ ಬೈ ಸಮೇಷನ್ P0 Q0 ಇಂಟು 100. ಸೊ ಈ P1 Q0 ಎಷ್ಟು ಕೊಟ್ಟಿದ್ದಾರೆ, 300, ಮತ್ತು ಡಿವೈಡೆಡ್ ಬೈ P0 Q0 ಎಷ್ಟು ಕೊಟ್ಟಿದ್ದಾರೆ, 400 ಇಂಟು 100 ಮಾಡಿದರೆ ಎಷ್ಟು ಬರುತ್ತೆ, 75 ಬರುತ್ತೆ. ಸೊ ಇವಾಗ ಏನು 75 ಅಂತಂದರೆ ಏನು, ಇವಾಗ ಮೀನಿಂಗು ಅಂದರೆ ಬೇಸ್ ಇಯರ್ನಲ್ಲಿ 100 ಇತ್ತು ಮತ್ತು ಇವಾಗ ಕರೆಂಟ್ ಇಯರ್ನಲ್ಲಿ 75 ಇದೆ. ಅಂದರೆ ಅದರ ಅರ್ಥ ಏನು, ಅದರದ್ದು ಪ್ರೈಸ್ ಏನಾಗಿದೆ, ಇಳಿದಿದೆ ಅಂತ, ಅಂದರೆ ಕಡಿಮೆ ಆಗಿದೆ. ಸೊ ಸಿನ್ಸ್ ಅವ್ರು ಹೇಳಿದಾರಲ್ಲ ಕ್ವಶನಲ್ಲಿ ಕಮೆಂಟ್ ಅಂತ ಅಂದರೆ ಏನು, ಇನ್ಕ್ರೀಸ್ ಆಗಿದೆಯಾ ಅಥವಾ ಡಿಕ್ರೀಸ್ ಆಗಿದೆ, ಎಷ್ಟು ಪರ್ಸೆಂಟೇಜಿಂದ ಇನ್ಕ್ರೀಸ್ ಆಗಿದೆ, ಎಷ್ಟು ಪರ್ಸೆಂಟೇಜಿಂದ ಡಿಕ್ರೀಸ್ ಆಗಿದೆ ಅಂತ ಬರೀಬೇಕು. ದಸ್ ಲೆವೆಲ್ ಆಫ್ ಪ್ರೈಸಸ್ ಇನ್ ದ ಕರೆಂಟ್ ಇಯರ್ ಡಿಕ್ರೀಸ್ಡ್ ಬೈ 25% ಆ್ಯಸ್ ಕಂಪೇರ್ ಟು ಬೇಸ್ ಇಯರ್. ಸೊ ಸಿನ್ಸ್ ನಮಗೆ 75 ಬಂದಿದೆ ಎಲ್ಲ ಆನ್ಸರು, ಅಂದರೆ 75 ಅಂದರೆ 100ಗೆ ಎಷ್ಟು ಕಡಿಮೆ ಆಯಿತು, 25 ಕಡಿಮೆ ಆಯಿತು. ಸೊ 25% ಏನಾಗಿದೆ, ಕರೆಂಟ್ ಇಯರ್ನಲ್ಲಿ ಡಿಕ್ರೀಸ್ ಆಗಿದೆ ಕಂಪೇರ್ ಟು ಪ್ರೀವಿಯಸ್ ಇಯರ್ ಅಂತ, ಕಂಪೇರ್ ಟು ಬೇಸ್ ಇಯರ್. ಸೊ ನೆಕ್ಸ್ಟ್ ಕ್ವಶನ್, ಗಿವನ್ ಸಮೇಷನ್ P1 Q1 ಈಸ್ ಈಕ್ವಲ್ಸ್ ಟು 1500 ಆ್ಯಂಡ್ ಸಮೇಷನ್ P0 Q1 ಈಸ್ ಈಕ್ವಲ್ಸ್ ಟು 1300. ಕನ್ಸ್ಟ್ರಕ್ಟ್ ಅ ಸುಟೇಬಲ್ ಇಂಡೆಕ್ಸ್ ನಂಬರ್. ಸೊ ಇವಾಗ ವೇಟ್ ಜಾಗದಲ್ಲಿ ಏನಿದೆ, Q1 ಇದೆ ಎರಡು ಹತ್ರ. ಅಂದರೆ ಏನು, Q1 ಅಂದರೆ ಕರೆಂಟ್ ಇಯರ್ ವೇಟ್ಸ್, ಕರೆಂಟ್ ಇಯರ್ ಕ್ವಾಂಟಿಟೀಸ್. ಯಾರು ಯೂಸ್ ಮಾಡ್ತಾರೆ ಕರೆಂಟ್ ಇಯರ್ ಕ್ವಾಂಟಿಟೀಸನ್ನು, ಪಾಸ್ಟ್ ಚೀಸ್. ಸೊ ನಾವಿಲ್ಲಿ ಯಾವ ಇಂಡೆಕ್ಸ್ ನಂಬರ್ನ ಯೂಸ್ ಮಾಡಬೇಕಾಗುತ್ತೆ, ಪಾಸ್ಟ್ ಚೀಸ್ ಇಂಡೆಕ್ಸ್ ನಂಬರ್. ಸೊ ಪಾಸ್ಟ್ ಚೀಸ್ ಫಾರ್ಮುಲಾ ಏನು, ಸಮೇಷನ್ P1 Q1 ಡಿವೈಡೆಡ್ ಬೈ ಸಮೇಷನ್ P0 Q1 ಇಂಟು 100. ಸೊ P1 Q1 ಅಂದರೆ ಎಷ್ಟು ಕೊಟ್ಟಿದ್ದಾರೆ, 1500 ಡಿವೈಡೆಡ್ ಬೈ P0 Q1 ಅಂದರೆ 1300 ಇಂಟು 100. ಸೊ ಪ್ಯಾಸ್ಟೀಸ್ ಇಂಡೆಕ್ಸ್ ನಂಬರ್ ಎಷ್ಟು ಬರುತ್ತೆ, 115.38. ಅಂದರೆ ಏನಿವಾಗ ಕರೆಂಟ್ ಇಯರ್ನಲ್ಲಿ 15% ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. If last year's index number is 150.3 and past year's index number is 144.6, find Dorbish-Bowley's and Fisher's index number. ಸೊ ಇವಾಗ ಡೈರೆಕ್ಟ್ ಕೊಟ್ಟಿದ್ದಾರಲ್ವಾ, ಇವಾಗ ಡಾರ್ಬಿಶ್-ಬೌಲೆ ಅಂತಂದ್ರೇನು, ಅರಿಥಮೆಟಿಕ್ ಮೀನ್ ಆಫ್ ಲಾಸ್ಟ್ ಇಯರ್ಸ್ ಆ್ಯಂಡ್ ಪಾಸ್ಟ್ ಇಯರ್ಸ್ ಅಂತ. ಸೊ ಡಾರ್ಬಿಶ್-ಬೌಲೆ ಫಾರ್ಮುಲಾ ಏನು ಬರುತ್ತೆ, ಲಾಸ್ಟ್ ಇಯರ್ಸ್ ಪ್ರೈಸ್ ಇಂಡೆಕ್ಸ್ ಪ್ಲಸ್ ಪಾಸ್ಟ್ ಇಯರ್ಸ್ ಪ್ರೈಸ್ ಇಂಡೆಕ್ಸ್ ಡಿವೈಡೆಡ್ ಬೈ 2. ಸೊ ಲಾಸ್ಟ್ ಇಯರ್ಸ್ ಎಷ್ಟಿದೆ, 150.3 ಪ್ಲಸ್ ಪಾಸ್ಟ್ ಚೀಸ್ ಎಷ್ಟಿದೆ, 144.6 ಡಿವೈಡೆಡ್ ಬೈ 2 ಮಾಡಿದರೆ ಡಾರ್ಬಿಶ್-ಬೌಲೆದು ಎಷ್ಟು ಬರುತ್ತೆ, 147.45. ಅದೇ ಥರ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಏನಂತ ಹೇಳ್ತಾರೆ, ಜಿಯೋಮೆಟ್ರಿಕ್ ಮೀನ್ ಆಫ್ ಲಾಸ್ಟ್ ಇಯರ್ಸ್ ಆ್ಯಂಡ್ ಪಾಸ್ಟ್ ಇಯರ್ಸ್ ಇಂಡೆಕ್ಸ್ ನಂಬರ್ ಅಂತ. ಸೊ ಇವಾಗ ಲಾಸ್ಟ್ ಇಯರ್ಸ್ ಇಷ್ಟು 150.3 ಇಂಟು ಪಾಸ್ಟ್ ಇಯರ್ಸ್ 144.6 ಅಂಡರ್ ದ ಸ್ಕ್ವೇರ್ ರೂಟ್ ಬರುತ್ತೆ ಅವೆರಡು. ಸೊ ಅವಾಗ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ, 147.42. ನೆಕ್ಸ್ಟ್ ಎಕ್ಸಾಂಪಲ್, ಇಫ್ ಲಾಸ್ಟ್ ಇಯರ್ಸ್, ಇವಾಗ ಲಾಸ್ಟ್ ಇಯರ್ಸ್ ಅಂತ ಹೇಳೋ ಬದಲು ಅವ್ರು ಏನು ಕೊಟ್ಟಿದ್ದಾರೆ, ಎಲ್ ಅಂತ ಇರುತ್ತಲ್ಲ. ಸೊ ಪಿ ಮೇಲೆ ಎಲ್ ಇತ್ತು ಅಂದರೆ ಏನದು, ಲಾಸ್ಟ್ ಇಯರ್ಸ್ ಅಂತ. ಸೊ ಲಾಸ್ಟ್ ಇಯರ್ಸ್ ಎಷ್ಟಿದೆ, ಇಂಡೆಕ್ಸ್ ನಂಬರು 220.6 ಇದೆ. ಮತ್ತು ಡಿ ಬಿ ಅಂದರೆ ಡಾರ್ಬಿಶ್-ಬೌಲೆದು ಎಷ್ಟಿದೆ, 228.4 ಇದೆ. ಸೊ ದೆನ್ ಫೈಂಡ್ P01 ಆಫ್ ಪಿ ಅಂದ್ರೇನು, ಪಾಸ್ಟ್ ಚೀಸ್ ಅಂತ. ಸೊ ನಮ್ಗೆ ಇವಾಗ ಎರಡು ಫಾರ್ಮುಲಾ ಗೊತ್ತಿದೆ, ನಾವು ಎರಡು ಥರ ಇವಾಗ ಸಿನ್ಸ್ ದೇ ಗಿವ್ ಡಾರ್ಬಿಶ್-ಬೌಲೆ ಕೊಟ್ಟಿದ್ದಾರಲ್ಲ, ಸೊ ಡಾರ್ಬಿಶ್-ಬೌಲೆದು ನೀವು ಫಾರ್ಮುಲಾ ಬರ್ಕೊಂಡ್ರೇನು, ಇಟ್ಸ್ ಅ ಅರಿಥಮೆಟಿಕ್ ಮೀನ್ ಆಫ್ ಲಾಸ್ಟ್ ಇಯರ್ಸ್ ಆ್ಯಂಡ್ ಪಾಸ್ಟ್ ಚೀಸ್ ಅಂತ. ಸೊ ಇವಾಗ ನಮಗಿಲ್ಲಿ ಲಾಸ್ಟ್ ಇಯರ್ಸ್ ಇಂಡೆಕ್ಸ್ ನಂಬರ್ ಗೊತ್ತಿದೆ, ಡಾರ್ಬಿಶ್-ಬೌಲೆದು ಗೊತ್ತಿದೆ, ನಾವಿವಾಗ ಪಾಸ್ಟ್ ಚೀಸ್ ಕಂಡುಹಿಡಬೇಕು. ಸೊ ಫಸ್ಟು ವ್ಯಾಲ್ಯೂ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಡಾರ್ಬಿಶ್-ಬೌಲೆದು ಏನು ಬರುತ್ತೆ, 228.4 ಇಸ್ ಈಕ್ವಲ್ಸ್ ಟು 1/2 ಅಂದರೆ ಆವ್ರೇಜ್ ಅಲ್ವಾ. ಸೊ 1/2 ಆಫ್ ಲಾಸ್ಟ್ ಇಯರ್ಸ್ ಎಷ್ಟಿದೆ, 220.6 ಪ್ಲಸ್ ಇವಾಗ ಪಾಸ್ಟ್ ಚೀಸ್ದು ಕಂಡುಹಿಡಿಬೇಕು. ಸೊ ನಾವು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಇವಾಗ 2 ಇವಾಗ ಡಿವೈಡ್ ಇದ್ದಿದ್ದು ಈ ಸೈಡ್, ಈಗ ಈ ಈಕ್ವೇಷನ್ ಅಂದರೆ ಈಕ್ವಲ್ಸ್ ಟು ಬಾಜು ಹೋದ್ರೆ ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಸೊ 228.4 ಇಂಟು 2 ಅಂದರೆ 456.8 ಈಸ್ ಈಕ್ವಲ್ಸ್ ಟು 220.6 ಪ್ಲಸ್
ಪ್ಯಾಸ್ಟೀಸ್ ಇಂಡೆಕ್ಸ್ ನಂಬರ್. ಸೊ ಪ್ಯಾಸ್ಟೀಸ್ ಇಂಡೆಕ್ಸ್ ನಂಬರ್ ನಾವು ಯಾವ ರೀತಿ ಮಾಡ್ಬೋದು, 220.6 ಈಕ್ವಲ್ಸ್ ಬಾಜು ಹೋದರೆ ಪ್ಲಸ್ ಇದ್ದಿದ್ದು ಏನಾಗುತ್ತೆ, ಮೈನಸ್ ಆಗುತ್ತೆ. ಸೊ ಸಬ್ಸ್ಟ್ರಾಕ್ಷನ್ ಮಾಡಿದಾಗ ಪ್ಯಾಸ್ಟೀಸ್ ಇಂಡೆಕ್ಸ್ ನಂಬರ್ ಎಷ್ಟು ಬರುತ್ತೆ, 236.2. So next, if Pasch's index number is 101.6 and Fisher's is 99.6, then find last year's index number. ಸೊ ಇವಾಗ ನಮ್ಗೆ ಗೊತ್ತಿದೆ ಅಲ್ಲ, ಫಿಶರ್ಸ್ ಕೊಟ್ಟಿದ್ದಾರೆ. ಫಿಶರ್ಸ್ ಫಾರ್ಮುಲಾ ಏನು, ಜಾಮೆಟ್ರಿಕ್ ಮೀನ್ ಆಫ್ ಲಾಸ್ಟ್ ಇಯರ್ಸ್ ಆ್ಯಂಡ್ ಪಾಸ್ಟ್. ಸೊ ಫಾರ್ಮುಲಾ ಬರ್ಕೊಳ್ಳಿ. ಸೊ ಫಿಶರ್ಸ್ದೇನಿದೆ 99.6 ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಲಾಸ್ಟ್ ಇಯರ್ದು ನಾವೀಗ ಕಂಡುಹಿಡಿಬೇಕು ಇಂಟು ಪ್ಯಾಸ್ಟೀಸ್ ಕೊಟ್ಟಿದ್ದಾರೆ 101.6. ಸೊ ಇವಾಗ ನಾವು ಸಿಂಪ್ಲಿಫಿಕೇಷನ್ಗೋಸ್ಕರ ಎರಡು ಕಡೆ ಏನು ಮಾಡ್ಕೊಳ್ಳಿ, ಸ್ಕ್ವೇರ್ ಮಾಡ್ಕೊಳ್ಳಿ. ಸೊ ಸ್ಕ್ವೇರ್ ಮಾಡ್ಕೊಂಡಾಗ ಏನಾಗುತ್ತೆ, ಇಲ್ಲಿ ಸ್ಕ್ವೇರ್ ರೂಟು ಮತ್ತು ಸ್ಕ್ವೇರು ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ 99.6 ಏನಾಗುತ್ತೆ ಸ್ಕ್ವೇರು, ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದಾಗ ಓನ್ಲಿ ಏನು ಉಳಿಯುತ್ತೆ, ಲಾಸ್ಟ್ ಇಯರ್ ಪ್ರೈಸ್ ಇಂಡೆಕ್ಸ್ ಇಂಟು 101.6 ಉಳಿಯುತ್ತೆ. ಸೊ ಈಗ ಲಾಸ್ಟ್ ಇಯರ್ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೇವೆ, 99.6 ಹೋಲ್ ಸ್ಕ್ವೇರ್ ಇಂಟು 101.6 ಇದ್ದಿದ್ದು ಈಕ್ವಲ್ಸ್ ಬಾಜು ಬಂದರೆ ಈಕ್ವಲ್ಸ್ ಹತ್ರ ಬಂದಾಗ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಸೊ 101.6 ನೀವು ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡಾಗ ಎಷ್ಟು ಸಿಗುತ್ತೆ ಆನ್ಸರು, 97.64. Calculate the price index number by weighted average of ಪ್ರೈಸ್ ರಿಲೇಟಿವ್ಸ್ ಮೆಥಡ್ ಯೂಸಿಂಗ್ AM. ಸೊ ನಾವಿವಾಗ ಇಷ್ಟೊತ್ತು ತನಕ ನೋಡಿದ ಮೆಥಡ್ ಎಲ್ಲ ಏನಾಯ್ತದೋ ಅಗ್ರಿಗೇಟಿವಲ್ಲಿ ಬರುತ್ತೆ. ಅಂದರೆ ವೇಟೆಡ್ ಪ್ರೈಸ್ ಇಂಡೆಕ್ಸ್ ನಂಬರಲ್ಲೇ ಅಗ್ರಿಗೇಟ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಇವಾಗ ಇದೊಂಥರ ಏನು, ಇನ್ನೊಂದು ಎವ್ರೇಜಸ್ ಅಂದರೆ ವೇಟೆಡ್ ಎವ್ರೇಜ್ ಆಫ್ ಪ್ರೈಸ್ ರಿಲೇಟಿವ್ ಮೆಥಡಿಂದ ಬೈ ಯೂಸಿಂಗ್ AM ಅಂತ ಹೇಳಿದ್ದಾರೆ. ವೇಟೆಡ್ ಎವ್ರೇಜಲ್ಲೇ ನಾವು ಅರ್ಥಮೆಟಿಕ್ ಮೀನ್ ಯೂಸ್ ಮಾಡ್ಬೋದು ಮತ್ತು ಜಾಮೆಟ್ರಿಕ್ ಮೀನ್ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಇವಾಗ ಅರ್ಥಮೆಟಿಕ್ ಮೀನ್ ಹೇಳಿದ್ದಾರೆ. ಸೊ ಕಮೋಡಿಟೀಸು ಕೊಟ್ಟಿದ್ದಾರೆ, ವೀಟ್ ರೈಸ್ ಕಮೋಡಿಟೀಸ್ ಯಾವ್ಯಾವು, ವೀಟ್ ರೈಸ್ ಗ್ರಾಮ್ ಪಲ್ಸಸ್ ಪ್ರೈಸ್ ಕೊಟ್ಟಿದ್ದಾರೆ 2005 ಮತ್ತು 2010ನಲ್ಲಿ. ಸೊ 2005 ಪ್ರೈಸಸ್ ಅಂದರೆ P0 ಆಗುತ್ತೆ ಮತ್ತು 2010 ಪ್ರೈಸಸ್ ಅಂದರೆ P1 ಆಗುತ್ತೆ. ಮತ್ತು ವೇಟ್ ಅಂತಂದರೆ ಏನು, ಇವಾಗ ಇಲ್ಲಿ W. ಸೊ ಕ್ಯಾಪಿಟಲ್ W ಇದು. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ ಏನು, ಅರ್ಥಮೆಟಿಕ್ ಮೀನ್ ಯೂಸ್ ಮಾಡಿ ನಾವು ಪ್ರೈಸ್ ಇಂಡೆಕ್ಸ್ ವೇಟೆಡ್ ಪ್ರೈಸ್ ಇಂಡೆಕ್ಸನ್ನು ಹೆಂಗೆ ವೇಟೆಡ್ ಎವ್ರೇಜ್ ಆಫ್ ಪ್ರೈಸ್ ರಿಲೇಟಿವ್ ಹೆಂಗೆ ಕನ್ಸ್ಟ್ರಕ್ಟ್ ಮಾಡ್ತೀವಿ, ಸಮೇಷನ್ WP ಡಿವೈಡೆಡ್ ಬೈ ಸಮೇಷನ್ W. ಬಟ್ P ಅಂತಂದರೆ ಏನು, P1 by P0 ಇಂಟು 100 ಅಲ್ವಾ. ಸೊ ಕ್ಯಾಲ್ಕುಲೇಟ್ ಮಾಡಿಟ್ಕೊಳ್ಳಿ. ಇವಾಗ P1 by P0 ಇವಾಗ ವೀಟ್ಗೆ ಏನಾಗುತ್ತೆ, ಕ್ಯಾಪಿಟಲ್ P 20/15 ಇಂಟು 100 ಅಂದರೆ 133.33. ಅದೇ ಥರ ಎಲ್ಲರಿಗೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಇವಾಗ ಸಮೇಷನ್ WP ಬೇಕು. ಸೊ ಫಸ್ಟು W ಇಂಟು P ಮಾಡ್ಕೊಳ್ಬೇಕು, ಆಮೇಲೆ ಸಮೇಷನ್ WP ಮಾಡ್ಕೊಳ್ಳಿ, ಆಮೇಲೆ ಸಮೇಷನ್ W ಎಷ್ಟಿದೆ, 10 ಇದೆ. ಸೊ ನಾವು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಪ್ರೈಸ್ ಇಂಡೆಕ್ಸ್ ಏನು ಸಿಗುತ್ತೆ, 146.58. ಸೊ ನೀವು ಇದನ್ನು ಸಾಲ್ವ್ ಮಾಡಿ ಅಂದರೆ ಗೊತ್ತಾಗುತ್ತೆ ನಿಮಗೆ ಈಸಿಯಾಗಿ. ಕ್ಯಾಲ್ಕುಲೇಟ್ ವೇಟೆಡ್ ಜಾಮೆಟ್ರಿಕ್ ಮೀನ್ ಪ್ರೈಸ್ ಇಂಡೆಕ್ಸ್ ನಂಬರ್ ಫ್ರಮ್ ದ ಫಾಲೋಯಿಂಗ್ ಡೇಟಾ. ಸೊ ಇವಾಗ ಅಲ್ಲಿ ಅರ್ಥಮೆಟಿಕ್ ಮೀನ್ ಯೂಸ್ ಮಾಡಿಕೊಂಡು ಪ್ರೈಸ್ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ರು, ಇಲ್ಲಿ ಜಾಮೆಟ್ರಿಕ್ ಮೀನ್ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇವಾಗ ಬೇಸ್ ಇಯರ್ ಪ್ರೈಸಸ್ಗೆ P0 ಅಂತ ಬರ್ಕೊಳ್ಳಿ, ಕರೆಂಟ್ ಇಯರ್ ಪ್ರೈಸಸ್ಗೆ P1 ಅಂತ. ಸೊ ಎಕ್ಸ್ಪೆನ್ಸಸ್ ಅಂತಂದರೆ ಏನಾಗುತ್ತೆ, ಇವಾಗ W ಅಂತ ಆಗುತ್ತೆ. ಸೊ ಎಕ್ಸ್ಪೆನ್ಸಸ್ ಇನ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಂದರೆ 100ಗೆ ಇದೆ. ಸೊ ನಾವು ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಫಾರ್ಮುಲಾ ಏನು, ಆ್ಯಂಟಿ ಲಾಗ್ ಆಫ್ ಸಮೇಷನ್ W ಲಾಗ್ P ಬೈ ಸಮೇಷನ್ W. ಸೊ ಫಸ್ಟ್ ನಮ್ಗೆ ಏನು ಬೇಕು, ಇವಾಗ P ಬೇಕಲ್ಲ, ಕ್ಯಾಪಿಟಲ್ B ಬೇಕು. ಕ್ಯಾಪಿಟಲ್ P ಅಂದರೆ P1 by P0 ಇಂಟು 100. ಸೊ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಟ್ಕೊಳ್ಳಿ. ಇವಾಗ ಲಾಗ್ P ವ್ಯಾಲ್ಯೂಸ್ನ ತಕ್ಕೊಳ್ಳಿ, ಲಾಗ್ ವ್ಯಾಲ್ಯೂಸ್ ತಕ್ಕೊಳ್ಳಿ, Pದೆಲ್ಲ ಅದು. ಸೊ ಇವಾಗ W ಲಾಗ್ P ಬೇಕು ಅಂದರೆ W ಇಂಟು ಲಾಗ್ P ಮಾಡಿಕೊಂಡು ಆನ್ಸರ್ ಬರ್ಕೊಳ್ಳಿ. ಸೊ ಈಗ ಸಮೇಷನ್ W ಲಾಗ್ P ಅಂತಂದರೆ ಎಷ್ಟು ಬರುತ್ತೆ, 199.494. ಇದೆಲ್ಲ ನೀವು ಸಾಲ್ವ್ ಮಾಡಿ ಅಂದರೆ ನಿಮಗೆ ಏನಾಗುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ ಮತ್ತು ಗೊತ್ತಾಗುತ್ತೆ. ಸೊ ಡಿವೈಡೆಡ್ ಬೈ ಸಮೇಷನ್ W ಅಂದರೆ ಎಷ್ಟಿದೆ, 100 ಇದೆ. ಸೊ ಸಿನ್ಸ್ ದೇ ಆರ್ ಗಿವನ್ ಇನ್ ಪರ್ಸೆಂಟೇಜ್, ಆಬ್ವಿಯಸ್ಲಿ ಸಮೇಷನ್ W ಏನಾಗುತ್ತೆ, 100 ಬರುತ್ತೆ. ಸೊ ಆ್ಯಂಟಿ ಲಾಗ್ ಆಫ್ 199.494 ಡಿವೈಡೆಡ್ ಬೈ 100 ಅಂದರೆ ಎಷ್ಟಾಗುತ್ತೆ, ಆ್ಯಂಟಿ ಲಾಗ್ ಆಫ್ 1.9949 ಅಂದರೆ ಆನ್ಸರ್ ಎಷ್ಟು ಬರುತ್ತೆ, 98.83.
ಓಕೆ ಫ್ರೆಂಡ್ಸ್, ಇವಾಗ ಇಷ್ಟೆಲ್ಲ ಫಾರ್ಮುಲಾಸ್ ಇದೆ. ನೀವೆಲ್ಲ ಫಾರ್ಮುಲಾವನ್ನು ಒಂದು ಹತ್ರ ಬರ್ಕೊಳ್ಳಿ ಮತ್ತು ನೀವು ಆದಷ್ಟು ಎಕ್ಸಾಂಪಲ್ಸನ್ನು ಟ್ರೈ ಮಾಡಿ. ಇವನ್ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಸೈಸಸ್ಲಿ ಕೂಡ ಪ್ರಾಬ್ಲಮ್ಸ್ ಇದೆ. ನೀವು ಅದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳಿ, ಅಂದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.